ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಈ 2 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿಗಿಂತ ಹಗರಣಗಳಿಂದನೇ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿಯಲ್ಲಿ 187 ಕೋಟಿ ಹಗರಣ ಆಯಿತು. ಅದಾದ ಬೆನ್ನಲ್ಲೇ ಮೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣದ ಸುದ್ದಿ ಹಳ್ಳಿಯಿಂದ ದಿಲ್ಲಿವರೆಗೂ ಕೇಳ್ತು. ಆ ಬೆನ್ನಲ್ಲೇ ಈಗ ವಸತಿ ಇಲಾಖೆಯಲ್ಲೂ ಸಾಕಷ್ಟು ಗೋಲ್ಮಾಲ್ ಆಗಿದೆ ಅನ್ನುವಂತಹ ಆರೋಪವನ್ನು ಸ್ವತಃ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಈಗ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ಬಹುದೊಡ್ಡ ಹಗರಣ ಆಗಿದೆ ಅನ್ನುವಂತಹ ಆರೋಪವು ಈಗ ಕೇಳಿ ಬರ್ತಾ ಇದೆ. ಇದೇ ಇವತ್ತಿನ ವಿಶೇಷ, ಕಾರ್ಮಿಕ ಇಲಾಖೆಯ ಕರ್ಮಕಾಂಡ. ನಾನು ಸಚಿನ್ ಹೆಮ್ಮಕ್ಕಿ. ಕಾರ್ಮಿಕ ಕಳ್ಳನಲ್ಲ, ಕಾರಣ ಕಾರ್ಮಿಕ ಕಷ್ಟಪಟ್ಟು ದುಡಿತಾರೆ, ಅವರ ಕುಟುಂಬವನ್ನ ನಿರ್ವಹಣೆ ಮಾಡಬೇಕು ಅಂತ. ಆದರೆ ಇವತ್ತು ಕಾರ್ಮಿಕರಿಗೆ ಮಕ್ಕಳಿಗೆ ಮೀಸಲಿಟ್ಟ ಇವತ್ತು ಹಣ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಸಿದ್ದು ಸರ್ಕಾರದಲ್ಲಿ ಮತ್ತೊಂದು ಮೆಗಾ ಹಗರಣ ಆಗಿದೆ. ವಸತಿ ಹಗರಣವನ್ನು ಮೀರಿಸುವಂತಹ ಸ್ಟೋರಿ ಇದು ಕಾರ್ಮಿಕ ಇಲಾಖೆಯ ಕರ್ಮಕಾಂಡ. ಸಾಕ್ಷಿ ಸಮೇತ ಅಶ್ವವೇಗದಲ್ಲಿ ಸುದ್ದಿ ಬ್ರೇಕ್ ಮಾಡ್ತಾ ಇದೆ. ಈ ಸುದ್ದಿ ಸಂಚಲನ ಸೃಷ್ಟಿಸೋದು ಗ್ಯಾರಂಟಿ. ಸಿದ್ದು ಸರ್ಕಾರದಲ್ಲಿ ಮತ್ತೊಂದು ಹಗರಣ ಈಗ ಬಟ್ಟ ಬಯಲಾಗ್ತಾ ಇದೆ. ವಸತಿ ಹಗರಣವನ್ನು ಮೀರಿಸುವಂತಹ ಮೆಗಾ ಸ್ಟೋರಿ ಇದು ಕಾರ್ಮಿಕ ಇಲಾಖೆಯ ಕರ್ಮಕಾಂಡ. ವಾಲ್ಮೀಕಿ ಹಗರಣ ಆಯಿತು, ಮೂಡ ಹಗರಣ ಆಯಿತು, ವಸತಿ ಇಲಾಖೆಯಲ್ಲಿ ಸಾಕಷ್ಟು ಹಗರಣ ಆಗಿದೆ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಈಗ ಆರೋಪ ಮಾಡ್ತಾ ಇದ್ದಾರೆ. ಈ ಎಲ್ಲ ಇಲಾಖೆಯನ್ನು ಮೀರಿಸುವಂತಹ ಮತ್ತೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ, ಇದರಲ್ಲಿ ದೊಡ್ಡ ಅನಾಹುತ ಆಗಿದೆ. ಇದರಲ್ಲಿ ಅಂದರೆ ಕಾರ್ಮಿಕ ಇಲಾಖೆಯ ಕಾರ್ಮಿಕರಿಗೆ ಮೀಸಲಿಟ್ಟಂತಹ, ಕಾರ್ಮಿಕರ ಮಕ್ಕಳಿಗೆ ಮೀಸಲಿಟ್ಟಂತಹ ಫೆಸಿಲಿಟಿಗಳು ಕಾಳಸಂತೆಯಲ್ಲಿ ಈಗ ಮಾರಾಟ ಆಗ್ತಾ ಇದೆ. ಅದನ್ನ ಸಾಕ್ಷಿ ಸಮೇತ ಅಶ್ವವೇಗದಲ್ಲಿ ಇವತ್ತು ಸುದ್ದಿ ಬ್ರೇಕ್ ಮಾಡ್ತಾ ಇದ್ದೀವಿ. ಈ ಸುದ್ದಿ ಸಂಚಲನ ಸೃಷ್ಟಿಸೋದು ಗ್ಯಾರಂಟಿ. ಇದು ಸಿದ್ದು ಸರ್ಕಾರಕ್ಕೆ ಹಿಡಿದಿರುವಂತಹ ಮತ್ತೊಂದು ಭ್ರಷ್ಟಾಚಾರದ ಭೂತಗನ್ನಡೆ. ಇದು ವಸತಿ ಹಗರಣವನ್ನು ಮೀರಿಸುವಂತಹ ಬಹುದೊಡ್ಡ ಸ್ಟೋರಿ ಇದು. ಕಾರ್ಮಿಕರು ಇವತ್ತು ಬೆವರು ಸುರಿಸಿ ಕೆಲಸ ಮಾಡ್ತಾ ಇರ್ತಾರೆ, ತಮ್ಮ ಕುಟುಂಬದ ನಿರ್ವಹಣೆಗೋಸ್ಕರ ಇವತ್ತು ಕಷ್ಟಪಟ್ಟು ದುಡಿತಾ ಇರ್ತಾರೆ. ಆದರೆ ಇವತ್ತು ಕಾರ್ಮಿಕರಿಗೆ ವಂಚನೆ ಆಗ್ತಾ ಇದೆ, ಕಾರ್ಮಿಕರ ಮಕ್ಕಳಿಗೆ ವಂಚನೆ ಆಗ್ತಾ ಇದೆ, ಕಾರ್ಮಿಕರಿಗೆ ಇವತ್ತು ಸುರಕ್ಷತೆ ಇಲ್ಲ ಇಲಾಖೆಯಲ್ಲಿ ಅನ್ನೋದು ಈ ಸ್ಟೋರಿಯನ್ನು ನೋಡಿದ ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಇಲಾಖೆ ಅಧಿಕಾರಿಗಳೇ ಇವತ್ತು ಇದರಲ್ಲಿ ಶಾಮೀಲಾಗಿದ್ದಾರ? ಕಾರ್ಮಿಕರ ಮಕ್ಕಳಿಗೆ ಕೊಡ್ತಾ ಇರುವಂತಹ ಫೆಸಿಲಿಟಿಯನ್ನು ನುಂಗಿ ನೀರು ಕುಡಿತಾ ಇದ್ದಾರ? ಪುಸ್ತಕಗಳು ನಿಜಕ್ಕೂ ಕಾರ್ಮಿಕರ ಮಕ್ಕಳಿಗೆ ಸಿಗ್ತಾ ಇದೆಯಾ? ರಹಸ್ಯ ಕಾರ್ಯಾಚರಣೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ರಹಸ್ಯ ಇವತ್ತು ನಿಮ್ಮ ಮುಂದೆ. ಕಾರ್ಮಿಕ ಇಲಾಖೆ ಸಚಿವರೇ, ಈ ಸ್ಟೋರಿಯನ್ನ ತಾವು ನೋಡಲೇಬೇಕು. ಇನ್ನು ಇಲಾಖೆಯ ಅಧಿಕಾರಿಗಳು ಕೂಡ ಈ ಸುದ್ದಿಯನ್ನು ಮಿಸ್ ಮಾಡದೆ ನೋಡಬೇಕು. ಕಾರ್ಮಿಕರ ಮಕ್ಕಳಿಗೆ ಕೊಡ್ತಾ ಇರುವ ಪುಸ್ತಕಗಳು ಏನಾಗ್ತಾ ಇದ್ದಾವೆ, ಎಲ್ಲಿಗೆ ಹೋಗ್ತಾ ಇದ್ದಾವೆ, ಯಾರ ಕೈ ಸೇರ್ತಾ ಇದ್ದಾವೆ, ಯಾರ ಬೊಕ್ಕಸ ಸೇರ್ತಾ ಇದೆ? ಪುಸ್ತಕಗಳು ನಿಜಕ್ಕೂ ಕಾರ್ಮಿಕರ ಮಕ್ಕಳಿಗೆ ಸಿಗ್ತಾ ಇದೆಯಾ? ರಹಸ್ಯ ಕಾರ್ಯಾಚರಣೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ ಇವತ್ತು ಅಶ್ವವೇಗ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಕಾರ್ಮಿಕ ಸಚಿವರು, ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಎಲ್ಲ ಸಿಬ್ಬಂದಿಗಳು ಈ ಸ್ಟೋರಿಯನ್ನು ನೋಡಲೇಬೇಕು. ಕಾರ್ಮಿಕರ ಮಕ್ಕಳಿಗೆ ಕೊಡ್ತಾ ಇರುವ ಪುಸ್ತಕಗಳು ಏನಾಗ್ತಾ ಇದ್ದಾವೆ? ಹಾಗಾದ್ರೆ ಕಾರ್ಮಿಕರ ಮಕ್ಕಳ ಪುಸ್ತಕಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಕಾರ್ಮಿಕ ಇಲಾಖೆಯ ನೋಂದಾಯಿತ ಫಲಾನುಭವಿಗಳು ಗುಜರಿ ಅಂಗಡಿಗಳಲ್ಲಿ ಸಿಗ್ತಾ ಇವೆ. ಕಾರ್ಮಿಕರ ಮಕ್ಕಳ ಬುಕ್ಸ್ ಗುಜರಿ ಅಂಗಡಿಗಳಲ್ಲಿವೆ, ಬಂಡಲ್ ಗಟ್ಟಲೆ ಬುಕ್ಸ್. ಇವತ್ತು ನಿಜಕ್ಕೂ ಕಾರ್ಮಿಕರ ಮಕ್ಕಳಿಗೆ ಸಿಗಬೇಕಾಗಿತ್ತು ಆ ಬುಕ್ಸ್ಗಳು, ಆದರೆ ಗುಜರಿ ಅಂಗಡಿಯಲ್ಲಿ ಸಿಗ್ತಾ ಇದೆ. ವಿಪರ್ಯಾಸ ನೋಡಿ, ಕೆಜಿ ಲೆಕ್ಕದಲ್ಲಿ ಪುಸ್ತಕಗಳು ಮಾರಾಟ ಆಗ್ತಾ ಇದ್ದಾವೆ. ಕಾರ್ಮಿಕರ ಮಕ್ಕಳ ಪುಸ್ತಕಗಳು ಕಾಳಸಂತೆಯಲ್ಲಿ ಇವತ್ತು ಮಾರಾಟ ಆಗ್ತಾ ಇದ್ದಾವೆ. ಕಾರ್ಮಿಕ ಇಲಾಖೆಯ ನೋಂದಾಯಿತ ಫಲಾನುಭವಿಗಳು ಇವತ್ತು ಬಾಯ್ ಬಡ್ಕೊಳ್ಬೇಕಾಗಿದೆ. ಗುಜರಿ ಅಂಗಡಿಗಳಲ್ಲಿ ಇವತ್ತು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತಹ ಕಾರ್ಮಿಕರ ಮಕ್ಕಳಿಗೆ ಸಿಗಬೇಕಾದಂತಹ, ಫಲಾನುಭವಿಗಳಿಗೆ ಸಿಗಬೇಕಾದಂತಹ ಪುಸ್ತಕಗಳು ಕೆಜಿ ಗಟ್ಟಲೆ, ಬಂಡಲ್ ಗಟ್ಟಲೆ ಇವತ್ತು ಗುಜರಿ ಅಂಗಡಿಯಲ್ಲಿ ಸಿಗ್ತಾ ಇದ್ದಾವೆ. ಅನೇಕ ಇಲಾಖೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅಂತ ಸ್ವಪಕ್ಷದ ನಾಯಕರುಗಳ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. 2 ವರ್ಷದ ಅವಧಿಯಲ್ಲಿ ಮೊಟ್ಟ ಮೊದಲಿಗೆ ಬಯಲಿಗೆ ಬಂದಿದ್ದೆ ವಾಲ್ಮೀಕಿ ಹಗರಣ. ಈ ವಾಲ್ಮೀಕಿ ನಿಗಮದ ಹಣ ಕೂಡ ಬಡವರ ಅಭಿವೃದ್ಧಿಗೆ ಮೀಸಲಿಟ್ಟಂತಹ ಹಣವನ್ನು ಕೂಡ ಇಲ್ಲಿ ಸಚಿವರುಗಳೇ ನುಂಗಿ ನೀರು ಕುಡಿದಿದ್ರು. ಈ ಬಗ್ಗೆನೂ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಯಿತು. ಅದಾದಮೇಲೆ ಮೂಡಾ ಹಗರಣ ಸ್ವತಃ CM ಸಿದ್ದರಾಮಯ್ಯನವರ ಮೇಲೇ ಆರೋಪ ಕೇಳಿ ಬಂತು. ಅದಾದಮೇಲೆ ವಸತಿ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಗೋಲ್ಮಾಲ್ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ನ ಹಿರಿಯ ಶಾಸಕ BR ಪಾಟೀಲ್ ಈಗ ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸದಾ ಸುದ್ದಿಯಲ್ಲಿರುವಂತಹ ಕಾರ್ಮಿಕ ಇಲಾಖೆಯ ಸಚಿವರು ಸಂತೋಷ್ ಲಾಡ್ ಅವರ ಇಲಾಖೆಯಲ್ಲೇ ಇವತ್ತು ಭ್ರಷ್ಟಾಚಾರ ಆಗಿದೆ. ಹಾಗಾದರೆ ಸಂತೋಷ್ ಲಾಡ್ ಅವರಿಗೆ ಗೊತ್ತಿಲ್ವಾ? ಸಂತೋಷ್ ಲಾಡ್ಗೆ ಗೊತ್ತಿಲ್ಲದೆ ಹಾಗಾದರೆ ಇಂತಹ ಅವ್ಯವಹಾರಗಳಾಗ್ತಾ ಇದೆಯಾ? ಅವ್ರಿಗೆ ಗೊತ್ತಿಲ್ಲ ಅಂದರೆ ಅಧಿಕಾರಿಗಳು ಮಾಡಿದ್ರ? ಯಾರು ಅಧಿಕಾರಿಗಳು? ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೆ ಯಾರು ಕಾರಣ? KG ಗಟ್ಟಲೆ ಇವತ್ತು ಗುಜರಿ ಅಂಗಡಿಯಲ್ಲಿ ಬುಕ್ಸ್ಗಳು ಸಿಗ್ತಾ ಇದ್ದಾವೆ. ಇದಕ್ಕೆ ಯಾರು ಹೊಣೆಗಾರಕ್ಕೆ? ಹಾಗಾದ್ರೆ ನಾವು ಮಂಡಳಿಯನ್ನು ಮುಚ್ಚಬೇಕಾಗುತ್ತೆ ಅಂತ ಹೇಳ್ತಕ್ಕಂಥ ಕಾರ್ಮಿಕ ಸಚಿವರು ಈ ಒಂದು ನೋಡ್ರಿ ಲಾಟ್ ಗಟ್ಲೆ ತಂದು ಇಲ್ಲೇ ಮಾರ್ತಾ ಇದಾರೆ. KG 70 ರೂಪಾಯಿನಾಗೆ ಯಾರು ಬೇಕಾದ್ರೂ ತಗೊಂಡು ಹೋಗ್ಬೋದು. ಎಲ್ಲ ತೋರಿಸಿ ಮಂಜು. ಇಲ್ಲ ನೋಡಿ ಇದೆಲ್ಲ ಫುಲ್ ಇದೇನೆ. ಮಾನ್ಯ ಕಾರ್ಮಿಕ ಸಚಿವರಿಗೆ 2-3 ವರ್ಷದಿಂದ ಸುಮಾರು 22-23ನೇ ಸಾಲಿನಿಂದ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ಕರ್ನಾಟಕ ರಾಜ್ಯದಾದ್ಯಂತ 1000ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಮನವಿಯನ್ನ ಮಾಡ್ತಾ ಇದ್ದಾವೆ, ಹೋರಾಟವನ್ನ ಮಾಡ್ತಾ ಇದ್ದೀವಿ, ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಯಾವುದನ್ನು ಲೆಕ್ಕಿಸದೆ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಅವ್ರಿಗೇನಾದ್ರೂ ಹಣ ಕೊಟ್ರೆ ನಿಧಿಯಲ್ಲಿ ಹಣ ಖಾಲಿ ಆಗೋಗಿದೆ, ನಾವು ಮಂಡಳಿಯನ್ನು ಮುಚ್ಚಬೇಕಾಗುತ್ತೆ ಅಂತ ಹೇಳ್ತಕ್ಕಂಥ ಕಾರ್ಮಿಕ ಸಚಿವರು ಈ ಒಂದು ಅವ್ಯವಹಾರಕ್ಕೆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ದಯವಿಟ್ಟು ನೋಡಿ ಇಲ್ಲಿ ಯಾವ ತರ ಮಾರ್ತಾ ಇರೋ ಪುಸ್ತಕವನ್ನ ತಾವು ನೋಡ್ಬೋದು. ಬನ್ನಿ ಮುಂದೆ ಆಗಿನ ಯಾರು ತಪ್ಪು ಗೊತ್ತಿಲ್ಲ. ದಯವಿಟ್ಟು ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ಯಾವ ತರ ನಡೀತಾ ಇದೆ ಅಂತ ನೋಡ್ರಿ. ಏನಿದೊಂದು ಸ್ಕ್ರಾಪ್ ಅಂಗಡಿಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಏನು ನಮ್ಮ ಕಾರ್ಮಿಕ ಸಚಿವ, ಕಾರ್ಮಿಕರ ಹೀರೋ ಸಚಿವ ಸಂತೋಷ್ ಲಾಡ್ ಅವರು ಅನಾವಶ್ಯಕ ಯೋಜನೆಗಳನ್ನ ಅಂದ್ರೆ ಮಕ್ಕಳಿಗೆ ಪುಸ್ತಕದ ಟೂಲ್ ಕಿಟ್ಟು ಮತ್ತೆ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ಟು ಮತ್ತೆ ಉಚಿತ ಆರೋಗ್ಯ ತಪಾಸಣೆ, ಸಂಚಾರಿ ಕ್ಲಿನಿಕ್ ಅಡಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಾನು ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಏನು ನಾನು ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ಯೋಜನೆಯಲ್ಲಿ ತಂದಂತಹ ಕಾರ್ಮಿಕರ ಇಲಾಖೆಯ ಪುಸ್ತಕ ಕಾಣಿಸ್ತಾ ಇದೆ ಮಂಜು, ಇದು ಕರೆಕ್ಟಾಗಿ ನೋಡ್ರಿ. ಇಲ್ಲಿ ಲಾಟ್ ಬಿದ್ದಿದೆ ನೋಡ್ರಿ, ತೋರಿಸಿ ಮಂಜೂರ, ದೂರದಿಂದ ತೋರಿಸಿ. ಲಾಟು KGಗೆ 70 ರೂಪಾಯಿನಂಗೆ ಕಾಳಸಂತೆಯಲ್ಲಿ ಮಾರ್ದಂಗೆ ಮಾರ್ತಾ ಇದ್ದಾರೆ ಕಾರ್ಮಿಕ ಇಲಾಖೆಯ ಪುಸ್ತಕವನ್ನ. ಇದ್ರ ಬಗ್ಗೆ